ಇಂದಿನ ದಿನಮಾನಗಳಲ್ಲಿ ಸಮಾಜದಲ್ಲಿನ ಬದಲಾವಣೆಗೆ ಎನ್ಜಿಒ ಅಂದ್ರೆ ಸರ್ಕಾರೇತರ ಸಂಸ್ಥೆಗಳ ಸೇವೆಗಳು ನಿರಂತರವಾಗಿ ನಡೀತಾ ಇವೆ. ಯಾವುದೇ ಅಪೇಕ್ಷೆ ಇಲ್ಲದೆ ದುಡಿಯುತ್ತಿರುವ ಈ ಸಂಸ್ಥೆಗಳು ಇಂದು ಈ ಕಾಲೇಜಿನಲ್ಲಿ ಕಾನೂನು ಅರಿವು ಕುರಿತು ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರವನ್ನ ನೀಡಿದ್ದಾರೆ. ಸುರಕ್ಷಿತವಾಗಿ ಕಾಪಾಡಬೇಕೆಂಬ ನಿಟ್ಟಿನಲ್ಲಿ ಇದಕ್ಕೆ ನೆರೆಯುವ ಮೂಲಕ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದ ಎಚ್ ವಿಲ್ಲಪ್ಪನವರು ಉದ್ಘಾಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಕೂಡ ಈ ಕೇಳಿರೋದಿಲ್ಲ, ಯಾಕೆ ನಿನಗೆ ಈ ಫೀಸ್ ಆಗ್ತಾರೆ, ನಾನ್ ಯಾವ ಕ್ರಮದಲ್ಲಿ ಸಂಚಾರ ನಿಯಮಗಳನ್ನ ಪಾಲಿಸಬೇಕು ಅನ್ನೋದನ್ನ. ಫೀಸ್ ಬಿದ್ದಾಗ ಗಮನಿಸ್ತೀರಾ, ಯಾಕೆ ಹಾಕಿದ್ರು ಅಂತ ಗೊತ್ತಿಲ್ಲ ಅಂತ. ಬಹುಶಃ ನೀವು ಹೇಳಿಲ್ಲ ಅಂದ್ರೆ ನಾನು ಕೋರ್ಟಿಗೆ ಹಾಕ್ತೀವಿ, ಕೋರ್ಟಿಗೆ ಹಾಕಿ ಇಸು ಪ್ರೊಡ್ಯೂಸ್ ಆಗುತ್ತೆ ಅಂತ. ನಿಮಗೊಂದು ಕಿವಿ ಮಾತು ಹೇಳ್ತೀನಿ, ಕೋರ್ಟ್ ಅಲ್ಲಿ ಗೆದ್ದವನು ಸೋತಂತೆ, ಸೋತವನು ಸತ್ತಂತೆ. ಎಂತ ಪವರ್ ಇರೋ ವ್ಯಕ್ತಿ ಕೂಡ ಇವತ್ತು ಕೋರ್ಟ್ ಅಲ್ಲಿ ಇದ್ದಾರೆ. ಇನ್ನು ಇವತ್ತಿನ ಯುವ ಸಮೂಹಗಳು ಸಾಕಷ್ಟು ದುಶ್ಚಟಗಳಿಗೆ ಬಲಿಯಾಗ್ತಿದ್ದಾರೆ. ಅದು ಗೊತ್ತಿಲ್ಲ. ಹಾನಿಕಾರ, ನಿಮ್ಗೆ ಗುಟ್ಕ ಬಳಸ್ತಿರಲ್ಲ, ಅದ್ರಲ್ಲೂ ಹಾಕಿರ್ತಾರೆ ಈ ಗುಟ್ಕ ನಿಮ್ಮ ಆರೋಗ್ಯಕ್ಕೆ ಹಾನಿಕಾರ ಅಂತ. ಹಾನಿಕರ ವಸ್ತುಗಳು ಇಟ್ಕೊಂಡು ಮತ್ತೆ ಮಾಡ್ತೀರಾ ಪಾರ್ಟಿ ಅಂತ. ಪಾರ್ಟಿ ನಿಮಗಾಗಿ ತುಂಬಾ ಹೃದಯದ ಧನ್ಯವಾದಗಳನ್ನ ಈ ವೇದಿಕೆ ವತಿಯಿಂದ ಸಲ್ಲಿಸ್ತಾ ಇದ್ದೇನೆ. ತಾಳ್ಮೆಯಿಂದ ಇರಿ, ವೇದಿಕೆ ಮೇಲೆ ಗಣ್ಯರಿದ್ದಾರೆ, ಗೌರವದಿಂದ ಅವರನ್ನ ಇಲ್ಲಿಂದ ಬೀಳ್ಕೊಡುಗೆ ಮಾಡಿಕೊಳ್ಳೋಣ. ಏಕೆಂದ್ರೆ ಆತ್ಮೀಯವಾಗಿ ಅವರನ್ನ ಸ್ವಾಗತಿಸಿದ್ದೆ ಇದೇ ವೇದಿಕೆಯ ವಿದ್ಯಾರ್ಥಿಗಳು, ಇದೇ ವೇದಿಕೆ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೀವಿ. ಅಷ್ಟೇ ಪ್ರೀತಿಪೂರ್ವಕವಾಗಿ ಅವರಿಗೆ ಅಭಿನಂದನೆ. ಹೌದು ವೀಕ್ಷಕರೇ, ಹೊಸದುರ್ಗ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂದು ವಿದ್ಯಾರ್ಥಿಗಳಿಗೆ ಮಡಿಲು ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ಚಿತ್ರದುರ್ಗ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹೊಸದುರ್ಗ ಇವರ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಕುರಿತು ಕಾರ್ಯಾಗಾರವನ್ನು ಆಯೋಜಿಸಿದ್ದು, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದ ಎಚ್ ವಿಲ್ಲಪ್ಪನವರು ಫೋಕ್ಸೋ ಕಾಯ್ದೆ ಕುರಿತು ಮಾತನಾಡಿದ್ದಾರೆ. 2012ರಲ್ಲಿ ಫೋಕ್ಸೋ ಕಾಯ್ದೆ ಜಾರಿಗೆ ಬಂದಿದ್ದು, ದೌರ್ಜನ್ಯಕ್ಕೆ ಒಳಗಾದವರು ಕಾನೂನಾತ್ಮಕವಾಗಿ ಯಾವ ರೀತಿ ಹೆಜ್ಜೆ ಇಡಬೇಕು, ಇನ್ನು ದೌರ್ಜನ್ಯ ಎಸಗಿದವರಿಗೆ ಕಾನೂನಿನಲ್ಲಿ ಯಾವ ಹಂತದಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ, ಇನ್ನು ಫೋಕ್ಸೋ ಕಾಯ್ದೆ ಪ್ರಕರಣ ಬೇರೆ ಪ್ರಕರಣಗಳಿಗಿಂತ ವಿಭಿನ್ನವಾಗಿ ಹೇಗೆ ದಾಖಲಾಗುತ್ತದೆ ಎಂಬುದನ್ನು ಈ ಕಾರ್ಯಾಗಾರದಲ್ಲಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆಕ್ಟ್ ಅಂತ ಪೋಕ್ಸೋ ಅಂದ್ರೆ ಅರ್ಥ ಮಕ್ಕಳನ್ನ ಲೈಂಗಿಕ ದೌರ್ಜನ್ಯದಿಂದ, ಕಿರುಕುಳಿಂದ, ಹಿಂಸೆಯಿಂದ ರಕ್ಷಿಸ್ತಕ್ಕಂಥದ್ದು ಅಂತ ಇದು ಪೋಕ್ಸೋ ಅಂತ. ಇದು ಹೇಳಕ್ಕಾಗ್ತಾ ಇಲ್ಲ. ಅದು ನನ್ನ ಅನುಭವದಲ್ಲಿ ಹೇಳೋದಾದ್ರೆ ಅಮಾನುಷ ಮನುಷ್ಯ ಈ ತರ ಎಲ್ಲ ನಡ್ಕೊಳ್ತಾನ ಅಂತ ಅನ್ಸುತ್ತೆ. ಒಂದು ಪ್ರಕರಣ, ನಾನು ನ್ಯಾಯಾಧೀಶನಾಗಿ ಹೈಕೋರ್ಟ್ ಧಾರವಾಡ ಬೆಂಚಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಬಂತು, ತಂದೆ ಮಗಳನ್ನ ಗರ್ಭಿಣಿ ಮಾಡಿದಾನೆ ಅಂತ ಪೋಕ್ಸೋ. ಇದನ್ನ ನೀವು ಪ್ರತಿದಿನ ಪೇಪರ್ನಲ್ಲಿ ಓದ್ತೀರಿ. 80 ವರ್ಷ ಮುದುಕಿಯ ಮೇಲೆ ಅತ್ಯಾಚಾರ, 3 ವರ್ಷದ ಬಾಲಕಿ ಅನಾಥರು, ಅಲ್ಲೇ ಬಿಟ್ಟು ಹೋಗಿದ್ದಾನೆ ತಂದೆ ತಾಯಿಗಳು. ಇದಕ್ಕೆಲ್ಲ ಒಂದು ಹಿನ್ನೆಲೆ ಇದೆ. ಇದು ನೀವು ಪವರ್ ಆಫ್ ಸೆಕ್ಸ್ ಅಂದ್ರೆ ಇದನ್ನ ಅರ್ಥ ಮಾಡ್ಕೋಬೇಕು, ನಾವೆಲ್ಲರೂ ತಿಳ್ಕೋಬೇಕು. ಲೈಂಗಿಕ ಶಕ್ತಿ, ದಟ್ ಈಸ್ ದಿ ಎನರ್ಜಿ, ಅದು ಡಿವೈನ್ ಆದರೆ, ಪವಿತ್ರವಾದರೆ, ನಮ್ಮಲ್ಲಿರ್ತಕ್ಕಂಥ ಈ ಶಕ್ತಿಯನ್ನು ಪವಿತ್ರೀಕರಿಸಿದ್ರೆ ಏನು ಬೇಕಾದ್ರೂ ಮಹಾನ್ ಸಾಧಕರಾಗ್ಬೋದು. ಸೊ ಪವರ್ ಆಫ್ ಸೆಕ್ಸ್ ಇಸ್ ನಾಟ್ ಎಕ್ಸ್ಟ್ರಾರ್ಡಿನರಿ ಥಿಂಗ್, ಇಟ್ಸ್ ಡಿಫಿಕಲ್ಟ್ ಟು ಕಂಟ್ರೋಲ್. ಅದಕ್ಕೆ ನಾವೆಲ್ಲ ಸೈನ್ಸ್ ಥರ ಇರಬೇಕು, ಅಪಾರವಾದ ಜ್ಞಾನ ಇರಬೇಕು. ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಜಗತ್ತಿನಲ್ಲಿ ಎಲ್ಲ ಕಡೆನೂ ತುಂಬ ಹಿಂಸೆ ಅನುಭವಿಸ್ತಾ ಇದ್ರು. ಅದರಿಂದ ಇದನ್ನು ನಿವಾರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಂವಿಧಾನದಲ್ಲಿ ಕೂಡ ಇದೆ. ಆರ್ಟಿಕಲ್ 15 ನೀವು ಓದಿದರೆ, 39 ಓದಿದರೆ, ಸಂವಿಧಾನದಲ್ಲಿ ಮಕ್ಕಳಿಗಾಗಿ ವಿಶೇಷವಾಗಿರ್ತಕ್ಕಂಥ ಸಂಪತ್ತು, ಅವರ ಆರೋಗ್ಯಕರವಾಗಿ ಅವರ ಬೆಳವಣಿಗೆ, ಇದನ್ನೆಲ್ಲ ನಾವು ಕಾಪಾಡಬೇಕು ಅನ್ನೋವಂಥದ್ದು ಸಂವಿಧಾನದಲ್ಲಿ ಇದೆ. ಈಗ ಪೋಕ್ಸೋ ಕಾಯ್ದೆ ಮೊದಲನೇ ತಗೊಳ್ಳೋಣ ನೋಡಿ. ನನಗೆ ಡಿಸ್ಕ್ರಿಮಿನೇಷನ್ ಇದೆ. ಇದುವರೆಗೂ ಸೆಕ್ಸ್ ಅಂತಂದ್ರೆ, ರೇಪ್ ಅಂತ ಹೇಳಿದ್ರೆ, ಅತ್ಯಾಚಾರ ಅಂತಂದ್ರೆ ಮ್ಯಾನ್ ವರ್ಸಸ್ ವುಮನ್ ಅಂತ ಇತ್ತು. ಈ ಭಾವನೆ ಏನಂದ್ರೆ ಪುರುಷ ಸ್ತ್ರೀಗೆ ಒಂದು ಸರಿಯಾದ
ಸರಿಯಾದ ರೀತಿಯಲ್ಲಿ ನಡ್ಕೊಳ್ದೇ ಇರ್ತಕ್ಕಂಥದ್ದು ಅಥವಾ ಕೆಟ್ಟದ್ದಾಗಿ ನಡ್ಕೊಳ್ತಕ್ಕಂಥದ್ದು, ವರ್ತಿಸ್ತಕ್ಕಂಥದ್ದು ಸ್ತ್ರೀ ಜೊತೆಗೆ, ಇದು ನಮ್ಮ ಕಲ್ಪನೆ ಅತ್ಯಾಚಾರ ಅಂತ ಇತ್ತು. ಪೋಕ್ಸೋ ಕಾಯ್ದೆನಲ್ಲಿ ಗಂಡಸೇ ಪುರುಷನೇ ಸ್ತ್ರೀಗೆ ಅತ್ಯಾಚಾರ ಮಾಡಬೇಕು ಅಂತ ಇಲ್ಲ, ಸ್ತ್ರೀನೂ ಪುರುಷನಿಗೆ ಅತ್ಯಾಚಾರ ಮಾಡಬೇಕು. ಮೊದಲನೇ ಇದು ಏನಂದ್ರೆ ಸಮಾನತೆಯನ್ನ ಈ ಕಾಯ್ದೆ ಸಾಧಿಸಿದೆ. ಮಗು ಅಂದ್ರೆ ಯಾರು? ಚೈಲ್ಡ್ ಅಂತ ಇದೆ, ಇಸ್ ಡಿಫೈನ್. ಈಗ ನಮಗೆ ಕನ್ಫ್ಯೂಷನ್ ಇಲ್ಲ, 16 ವರ್ಷಕ್ಕೆ ಮಗು ಅನ್ಬೇಕಾ, 12 ವರ್ಷಕ್ಕೆ ಮಗು ಅನ್ಬೇಕಾ, ಮೆಚುರಿಟಿ ಬಂದ್ರೆ ಮಗು ಅಂತ ಹೇಳ್ಬೇಕಾ, ಇದ್ಯಾವ ಕನ್ಫ್ಯೂಷನ್? ಯಾರಿಗೆಲ್ಲ 18 ವರ್ಷ ತುಂಬಿಲ್ವೋ, ಗಂಡು ಮಗು ಆಗಿರ್ಬೋದು, ಹೆಣ್ಣು ಮಗು ಆಗಿರ್ಬೋದು, 18 ವರ್ಷ ತುಂಬದೇ ಇರ್ತಕ್ಕಂತಹ ಎಲ್ಲರೂ ಕೂಡ ಮಕ್ಕಳೇ. ಸೊ ಲೈಂಗಿಕ ದೌರ್ಜನ್ಯ ಅಂತಂದ್ರೆ ಗಂಡು ಮಗುವಿಗೂ ಆಗ್ಬೋದು, ಹೆಣ್ಣು ಮಗುವಿಗೂ ಆಗ್ಬೋದು ಅನ್ನೋವಂಥದ್ದು ಪೋಕ್ಸೋ ಕಾಯ್ದೆನಲ್ಲಿ ಒಂದು ವಿಶಿಷ್ಟವಾದಂಥದ್ದು. ಇದುವರೆಗೂ ಡೆಫಿನೇಷನ್ ಇರಲಿಲ್ಲ. ಏನಿಗೆ ಅವ್ರ ಮಾವ ಎತ್ಕೊಂಡಿದ್ದಾನೆ, ಮುದ್ದಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡವ್ರು. ಮಾವ ಯಾವ ದೃಷ್ಟಿಕೋನದಲ್ಲಿ ಮುದ್ದಾಡ್ತಾ ಇದ್ದಾನೆ ಅನ್ನುವಂಥದ್ದು ಇರಲಿಲ್ಲ. ಈಗೇನಾದ್ರೂ ವಿತ್ ಸೆಕ್ಷುವಲ್ ಇಂಟೆಂಟ್ ಆ ರೀತಿ ಮಾವನೇ ಮುದ್ದಾಡಿದ್ರು ಅವನು ಪೋಕ್ಸೋ ಕಾಯ್ದೆ ಕೆಳಗಡೆ ತಪ್ಪು ಮಾಡ್ದ ಅಂತ ತಿಳ್ಕೊಂಡು, ಯಾವುದೇ ಲೆಕ್ಕಾಚಾರದಲ್ಲಿ ಈ ಕಾಯ್ದೆಯ ಸರಿಯಾದ ತಿಳುವಳಿಕೆ ಇದ್ರೆ ಯಾವ ವ್ಯಕ್ತಿನೂ ಕೂಡ ಇನ್ನೊಂದು ವ್ಯಕ್ತಿಯ ಜೊತೆಗೆ ದುರ್ವ್ಯವಹಾರವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ಕಾಯ್ದೆಯನ್ನ ನಾವು ತಿಳ್ಕೋಬೇಕು. ಬಳಿಕ ಮಾತನಾಡಿದ ಎಎಸ್ಐ ಬಸವರಾಜ್ ಮಾತನಾಡಿ, ಯುವ ಜನತೆಗೆ ಸಂಚಾರಿ ನಿಯಮಗಳ ಬಗ್ಗೆ ಅದೆಷ್ಟೇ ಜಾಗೃತಿಗಳನ್ನ ಮೂಡಿಸಿದರೂ ವಾಹನ ಚಲಾಯಿಸುವಾಗ ಹೆಲ್ಮೆಟ್, ಕಾರ್ ಚಲಾಯಿಸುವಾಗ ಸೀಟ್ ಬೆಲ್ಟ್ ಧರಿಸುವುದೇ ಇಲ್ಲ. ಇದರಿಂದ ಅಪಘಾತ ಸಂದರ್ಭದಲ್ಲಿ ಹೆಚ್ಚು ಸಾವಿನ ಪ್ರಕರಣಗಳು ದಾಖಲಾಗ್ತಿವೆ. ನಿಮ್ಮ ವಾಹನಗಳಿಗಿಂತ ನಿಮ್ಗಳ ಪ್ರಾಣ ಬಹಳ ಪ್ರಮುಖ. ಪ್ರತಿಯೊಬ್ಬರು ವಾಹನ ಚಲಾಯಿಸುವಾಗ ಸಂಚಾರಿ ನಿಯಮಗಳನ್ನು ಪಾಲಿಸಿ ಎಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದ್ದಾರೆ. ಯಾರಾದರೂ ಟೂ ವೀಲರ್ ಇರೋರು ಒಬ್ರು ಮಾತಾಡಿ, ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಯಾರಾದರೂ, ಎಷ್ಟು ಕೆಪಾಸಿಟಿ ಇದೆ ಟೂ ವೀಲರ್ಗೆ? 1+1 ಒಬ್ಬನು ರೈಡರು, ಹಿಂದೆ ಪಿಲಿಯನ್ ರೈಡರ್, ಇಬ್ರು ಹೋಗೋರು. ನೀವೆಷ್ಟು ಜನ ಹೋಗ್ತೀರಾ? 4 ಹೋಗ್ತೀರಿ, 5 ಹೋಗ್ತೀರಿ. ಅದರಿಂದ ಅನಾಹುತಗಳಾದಾಗ ಅನುಭವಿಸೋರು ಯಾರು? ನೀವೇ. ಯಾವ ಪೊಲೀಸರು ಅಲ್ಲ, ಯಾವ ನ್ಯಾಯಾಲಯ ಎಲ್ಲ, ಇನ್ನೊಂದಲ್ಲ, ಅದು ಅನುಭವಿಸೋರು ನೀವೇ. ಯಾವುದೇ ಒಂದು ಇನ್ಶೂರೆನ್ಸು ಬರೋದಿಲ್ಲ ನಿಮಗೆ, ಯಾವುದೇ ಒಂದು ಸರ್ಕಾರದಿಂದ ಪರಿಹಾರಗಳು ಬರೋದಿಲ್ಲ. ಅದಕ್ಕೆ RCಯಲ್ಲಿ ಏನು ಕೆಪಾಸಿಟಿ ಇರುತ್ತೋ ನೀವು ಅದರಂತೆ ಪಾಲನೆ ಮಾಡಿ. ದ್ವಿಚಕ್ರ ವಾಹನ ಓಡಿಸುವಾಗ ಕಡ್ಡಾಯವಾಗಿ ನೀವು, ನಂದು ರಿಕ್ವೆಸ್ಟ್, ದಯಮಾಡಿ ಹೆಲ್ಮೆಟನ್ನು ಧರಿಸಲೇಬೇಕು. ಇವತ್ತು ಎಷ್ಟು ಜನ ಗಾಡಿ ಹತ್ತಿದಾಗ ಹೆಲ್ಮೆಟ್ ನೆನ್ಸ್ಕೊತೀರಾ? ಅದೇ ಮೊಬೈಲ್ ನೆನ್ಸ್ಕೊಂತೀರಿ. ಅದೇ ಮೊಬೈಲ್ ಬಿಟ್ಕೊಂಡಿದ್ದೀರಿ, ಮೊಬೈಲ್ ಬೇಕು. ಅದಕ್ಕೆ ಮೊಬೈಲ್ ಎಷ್ಟು ಅವಶ್ಯಕತೆಯೋ ಇವತ್ತು ಜೀವನದಲ್ಲಿ, ನಿಮ್ಮ ಜೀವ ರಕ್ಷಿಸಿಕೊಳ್ಳೋಕ್ಕೋಸ್ಕರ ಆದರೂ ಹೆಲ್ಮೆಟ್ ಹಾಕಿ. ನಾವು ಅಲ್ಲಿ ಚಿತ್ರದುರ್ಗ ಟ್ರಾಫಿಕಲ್ಲಿ ಹೆಲ್ಮೆಟ್ ಕೇಸ್ ಹಾಕ್ತಾ ಇರ್ತೀವಿ, ಒಬ್ಬರನ್ನ ಹಿಡ್ಕೊಂಡು ಕೇಸ್ ಹಾಕ್ತಿರ್ತೀವಿ, ಅರೆಗಡೆಯಲ್ಲಿ ಅದು ಇಲ್ಲಿ ಇದೆ ಅಂತ ಕೇಳ್ತಿರ್ತೀವಿ. ಕೊನೆಗೆ ಆಯ್ತಪ್ಪ ಏನು ಮಾಡ್ತಾದ್ರು ಕಟ್ಟಿ ಹೋಗುವಂತೇಳಿ, ಅವ್ರು ನೀಡಿರಿ ಸರ್, ಇವ್ರು ನೀಡಿರಿ ಸರ್, ಅಲ್ಲಿ ಅವನು ಹೋಗ್ತಾನಲ್ಲ ಸಾಕ, ಅದು ಬೇಡ, ಅವ್ನು ಸಾಯ್ತಾನಂತ ನಾವ್ಯಾಕೆ ಸಾಯ್ಬೇಕು? ನಾವು ರಕ್ಷಣೆ ಮಾಡ್ಕೊಂಬನ, ಫಸ್ಟು ನಮ್ಮ ಜೀವ ನಾವು ರಕ್ಷಣೆ ಮಾಡ್ಕೊಂಬನ. ಅವ್ನು ಸಾಯೋದ್ರ ಜೊತೆ ನಾವು ಸತ್ತು ನಮ್ಮ ಸಂಸಾರ, ನಮ್ಮನ್ನು ನಂಬಿರೋರಿಗೆ ಯಾಕೆ ನಾವು ದ್ರೋಹ ಮಾಡಬೇಕು? ಫಸ್ಟು ನಾವು ಸರಿಯಾಗಿರೋಣ, ಇನ್ನೊಬ್ರಿಗೆ ಆಮೇಲೆ ಹೇಳೋಣ. ಕಾರ್ ಇದ್ರೆ ನೀವು ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಹಾಕಬೇಕು. ಸೀಟ್ ಬೆಲ್ಟ್ ಇಲ್ಲದೆ ಆಕ್ಸಿಡೆಂಟ್ ಆದಾಗ ಸತ್ತಿರೋ ಜನನೂ ಇದ್ದಾರೆ. ಹಾಗಾಗಿ ಸೀಟ್ ಬೆಲ್ಟ್ನ ಕಡ್ಡಾಯವಾಗಿ ಹಾಕಬೇಕು. ಮತ್ತು ನೀವು DL ಇಲ್ಲದೆ ವಾಹನನ ಯಾವ ಕಾರಣಕ್ಕೂ ಯಾವುದೇ ವಾಹನವನ್ನು ಚಾಲನೆ ಮಾಡಬಾರ್ದು. ಈ ವೇಳೆ ಮಾತನಾಡಿದ ಜಿಲ್ಲಾ ಕೌಶಲ್ಯ ತರಬೇತುದಾರರಾದ ಹರೀಶ್ ಮಾತನಾಡಿ, ಮಕ್ಕಳ ಬೆಳವಣಿಗೆ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಎಂಬುದೇ ಎಲ್ಲರ ಯಕ್ಷ ಪ್ರಶ್ನೆಯಾಗಿದೆ. 24 ಗಂಟೆಯಲ್ಲಿ 24 ಗಂಟೆಗಳ ಕಾಲ ಪೋಷಕರು ಅವಕಾಶ ಕೊಟ್ಟರೆ ಅಷ್ಟೂ ಸಮಯವನ್ನ ಅನುಪಯುಕ್ತ ವಿಷಯಗಳಿಗೆ ಮೊಬೈಲ್ ಬಳಕೆಯಾಗುತ್ತಿದೆ. ಎಲ್ಲಿ ಹೇಗೆ ವರ್ತಿಸಬೇಕು ಎಂಬ ಮೌಲ್ಯಗಳು ಯುವಕರಿಂದ ದೂರವಾಗ್ತಿದೆ. ಇದೇ ರೀತಿ ಆದ್ರೆ ಉತ್ತಮವಾದ ಸಮಾಜವನ್ನ ನೋಡಲು ಕಷ್ಟಕರವಾಗಬಹುದು. ಯುವಕರು ಬದುಕಿನ ಬಗ್ಗೆ ಹೆಚ್ಚೆತ್ತುಕೊಳ್ಳಿ ಎಂದು ಈ ಸಂದರ್ಭದಲ್ಲಿ ಕಿವಿ ಮಾತನ್ನ ಹೇಳಿದ್ದಾರೆ. ಚಟಗಳು ಅಂತಂದ್ರೆ ಯಾವ್ಯಾವು? ಕೇವಲ ಸಿಗರೆಟ್ ಚಟನೆ, ಕೇವಲ ಬೀಡಿನೇ, ಅಥವಾ ಕೇವಲ ಗುಡ್ಗನ ಅಷ್ಟೇ ಅಲ್ಲ, ಬೇರೆ ಬೇರೆ ಚಟಗಳು ಇದಾವೆ. ಯಾವ್ಯಾವ ಚಟ ಇದಾವೆ? ಫೇಸ್ಬುಕ್ ಚಟ ಇದೆ, ವಾಟ್ಸಪ್ ಚಟ ಇದೆ,
ಅಲ್ವೇ? ಚಾಟ್ ಮಾಡ್ತಾ ಇರ್ತೀವಿ, ಇನ್ನೇನೇನೋ ಬರ್ತದಲ್ಲ ಮೊಬೈಲ್ಗಳಲ್ಲಿ, ಅವೆಲ್ಲವುಗಳು ಚಟರಾಗಿ ದಾಸರಾಗಿ ನಾವು ಇವತ್ತು ಬದುಕ್ತಾ ಇದ್ದೀವಿ. ಅದಿಲ್ಲದೆ ಜೀವನನೇ, ಅದು 10 ನಿಮಿಷ ನಮ್ಮ ಕೈಗೆ ಇಲ್ಲ ಅಂತಂದ್ರೆ ನಮಗೆ ಜೀವನನೇ ಇಲ್ಲ. ಬೇಕಿದ್ರೆ ತಂದೆ ತಾಯಿನ ಹೊಡಿಯೋಕೆ ಹೋಗ್ತೀವಿ, ತಂದೆನ ಹೊಡಿಯೋಕೆ ಹೋಗ್ತೀವಿ, ಹೊಡಿಸ್ದೆ ಹೋದ್ರೆ ಅದನ್ನ ಗಲಾಟೆನೆ ಮಾಡ್ತಾ ಇರ್ತೀವಿ. ಏನ್ ನಡೀತಾ ಇದೆ, ಏನ್ ಕಥೆನೇ ಇದೆ ಅಂದ್ರೆ, ಮೊಬೈಲ್ ಕೆಟ್ಟದಂತ ನಾನು ಹೇಳ್ತಾ ಇಲ್ಲ. ಮೊಬೈಲು ನಿಮಗೆ ಈ ಪ್ರಪಂಚದಲ್ಲಿರೋ ಎಲ್ಲಾ ವಿಷಯಗಳನ್ನ ಕೊಡಬಲ್ಲದು, ನಿಮ್ಮನ್ನ ಬುದ್ಧಿವಂತನಾಗಿ ಮಾಡಬಹುದು. ಯಾಕೆ ಆ ಕಡೆ ಗಮನ ಕೊಡ್ತಾ ಇಲ್ಲ ನೀವು ನೋಡ್ತಿರೋದೇನು, ನೀವು ಮಾಡ್ತಿರೋದೇನು? ನಿಮ್ಮ ಹಗಲು ರಾತ್ರಿ ಎಷ್ಟೋ ಮಕ್ಕಳು ಸ್ಟೂಡೆಂಟ್ಗಳು ಬೆಡ್ಶೀಟ್ ಒಳಗೆ ಇಟ್ಕೊಂಡು ಅದನ್ನ ರಾತ್ರಿ ಎಲ್ಲ ಇಟ್ಕೊಂಡು ಮಲಗ್ತೀವಿ, ತಲೆ ದಿಂಬಿನಲ್ಲಿ ಇಟ್ಕೊಳ್ತೀವಿ, ಎದೆಗೆ ಅವಿಸ್ಕೊಂಡು ಇಟ್ಕೊಂಡಿರ್ತೀವಿ. ಅದನ್ನ ಬಸ್ಕೊಂಡು ಇಟ್ಕೊಂಡ್ರು ಕೂಡ ನಾವು ಮಲಗೋರು ಕಾಯ್ತಿರ್ತೀವಿ, ಪೇರೆಂಟ್ಸ್ ಮಲಗೋರು ಕಾಯ್ದು ಮತ್ತೆ ಬೇಕು ನೋಡ್ಬಂದು ಮತ್ತೆ ಇಟ್ಕೊಳ್ಳುವಂಥ ಪರಿಸ್ಥಿತಿ ಇವರ ಪರಿಸ್ಥಿತಿ ಇಲ್ಲ. ಅದು ಬೇರೆ ಕಡೆ ಗಮನನೇ ಇಲ್ಲ, ಪಕ್ಕನ ನೋಡ್ತಿಲ್ಲ ಏನಿಲ್ಲ, ಮೊಬೈಲ್ ಮತ್ತೆ ಅವ್ರ ಕಣ್ಣು ಅಲ್ಲಿ. ಅವ್ರು ಹೇಗೆ ಕೂತಿದ್ದಾರೆ ಆ ಚೇರ್ಗಳ ಮೇಲೆ, ಒಂದು ಜಿಲ್ಲಾ ಮಟ್ಟದ ಒಂದು ಡಿಸ್ಟಿಕ್ ಆಫೀಸ್ ಮುಂದ್ಗಡೆ ಆ ಹೋಟ್ಲ್ ಮುಂದ್ಗಡೆ ಆ ರೀತಿ ಕುತ್ಕೊಳ್ತಾರೆ, ಅಂತ ಡ್ರೆಸ್ಗಳು, ಅಂತ ಬರವಣಿಗೆಗಳು ಹಾಕೊಂಡು ಅಂತಂದ್ರೆ ಒಂದು ಎಷ್ಟು ವಿಚಿತ್ರವಾದ ಒಂದು ಸ್ಥಿತಿಗೆ ಬಂದಿದ್ದೀವಿ ನಾವು ಯುವಕರು ಅಂತ ನೋಡ್ರಿ. ಅವರ ವಯಸ್ಸು ಬದುಕಿನ ಚಿಂತನೆಗಳ ಮಾಡುವಂತಹ ವಯಸ್ಸು. ಅವರು ತನ್ನ ಹಿಂದೆ ಮುಂದೆ ಇರೋರನ್ನ ಚಿಂತೆ ಮಾಡಿ ಬದುಕುವಂತಹ ವಯಸ್ಸಿನ ಹುಡುಗರು ಇವತ್ತು ಈ ಸ್ಥಿತಿಗೆ ತಲುಪಿದ್ದಾರೆ ಅನ್ನೋದಾದ್ರೆ ನಾವೇನ್ ಮಾಡ್ಬೇಕಾಗಿರೋದು ಇವತ್ತು? ಇದನ್ನು ಜಾಗೃತಿಯಾಗಿ ನೀವು ತಗೊಳ್ಳೋದಾದ್ರೆ ದಯಮಾಡಿ, ನಾನು ಕೇವಲ ಮೊಬೈಲ್ ಒಂದೇ ಹೇಳ್ತಾ ಇಲ್ಲ, ನಿಮ್ಮ ಭವಿಷ್ಯವನ್ನು ನಿಮ್ಮ ಕೈಯಲ್ಲೇ ಇದೆ. ದಯಮಾಡಿ ಕೆಟ್ಟ ಚಟಗಳಿಂದ ದೂರ ಬನ್ನಿ, ದುರಭ್ಯಾಸಗಳಿಂದ ದೂರ ಬನ್ನಿ. ಹೇಳ್ತಾರೆ ನೀವೆಲ್ಲರ ಜೊತೆಗಿರ್ರಿ, ಬೇಡ ಅಂತ ಹೇಳಲ್ಲ. ನಿಮ್ಮ ಮನಸ್ಥಿತಿಯನ್ನ ನೇರ ಒಂದು ಶುದ್ಧತೆಯಿಂದ ಇರ್ರಿ. ಹೊಯ್ಸಳ ದಿನಪತ್ರಿಕೆಯ ಸಂಪಾದಕರಾದ ಸಿಎನ್ ಕುಮಾರ್ ಅವರು ಮಾತನಾಡಿ, ಸಾಧಕರಿಗೆ ಪ್ರತಿ ನಿಮಿಷ ಏನೋ ಬೇಕು ಎಂಬ ಹಂಬಲವಿರಬೇಕು. ಆ ಹಂಬಲವೇ ಒಂದು ದಿನ ನಿಮ್ಗಳಿಗೆ ಬೇಕಾಗಿರುವುದನ್ನ ದಕ್ಕಿಸಿಕೊಡುತ್ತದೆ. ಪ್ರಯತ್ನ ಎಂಬುವುದು ಪ್ರತಿದಿನ ಇರಲಿ, ಪ್ರತಿಫಲ ಎಂಬುದು ಒಂದು ದಿನ ನಿಮ್ಮ ಯಶಸ್ಸಾಗಿ ನಿಮ್ಮ ಮುಂದೆ ಬರಲಿದೆ ಎಂದು ವಿದ್ಯಾರ್ಥಿಗಳಿಗೆ ಸಾಧನೆಯ ಬಗ್ಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಈ ಕಾರ್ಯಗಳಿಂದ ನಿಮ್ಗೆ ಏನಾದರೂ ಕಿಂಚಿತ್ತು 1% ಅನುಕೂಲ ಆದರೂ ಅದು ಮಡಲಿ ಸಂಸ್ಥೆಗೆ ಮತ್ತು ಬಂದಂಥ ನೆನೆಸ್ಕೊಂಡಂಥ ನಮ್ಮ ನ್ಯಾಯಮೂರ್ತಿಗಳಿಗೆ ಮತ್ತು ನಮ್ಮ ಬಸವ ಸರ್ ಅವರಿಗೆ, ಇವರಿಗೆ ನೀವು ಹೆಚ್ಚು ಗೌರವ ಪಟ್ಟಂಗಾಗುತ್ತೆ. ಇಂತಹ ಒಂದು ಕಾರ್ಯಗಳನ್ನು ನೀವು ಯಾರು ಮಿಸ್ ಮಾಡ್ಕೋಬೇಡಿ. ನಾವು ಸಹ ಪತ್ರಿಕೆಯಲ್ಲಿ ಮೈಸೂರಿನ ಕಾರ್ಯಗಳನ್ನು ಮಾಡ್ತಿದ್ವಿ, ಇಷ್ಟ ಇಲ್ಲಿದ್ರು ಕುತ್ಕೊಂತೀವಿ. ಅದು ಏನಂತಂದ್ರೆ ನಮ್ಗೆ ಏನೋ ಸಿಗುತ್ತೆ 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 ಅಂತೇಳಿ, ನೀವು ಎಲ್ಲಿವರೆಗೂ ಸಿಗುತ್ತೆ 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 ಅಂತೇಳಿ ಹೋರಾಟ ಮಾಡ್ತೀರೋ, ಏನಾದರೂ ಒಂದು ಸಿಗುತ್ತೆ ಸಾಧನೆ ಮಾಡೇ ಮಾಡ್ತೀರಾ. ಅಂತ ಒಂದು ಸಾಧನೆಗಳನ್ನ ಇಂತಹ ಒಂದು ಕಾರ್ಯಕ್ರಮದ ಮುಖಾಂತರ ನೀವು ರೂಪಿಸ್ಕೊಳ್ಳಿ ಅನ್ನೋ ಮಾತನ್ನು ಹೇಳ್ತಾ ಎರಡು ಮಾತು ಮುಗಿಸ್ತಾರೆ. ಮತದಾನದ ಜಾಗೃತಿ ಅಭಿಯಾನಗಳನ್ನು, ಹಾಗೆ ಮಕ್ಕಳಿಗೆ ಶಾಲೆ ಕಾರ್ಯಕ್ರಮಗಳಲ್ಲಿ, ಶಾಲಾ ಮಕ್ಕಳಿಗೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಕ್ರೀಡಾ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಬೇಕು, ಕ್ರೀಡೆಯಲ್ಲಿ ಹೆಚ್ಚಿನದಾಗಿ ಭಾಗವಹಿಸಿ ಅದರಲ್ಲೂ ಕೂಡ ಸಾಧನೆಯನ್ನು ಗೈಯಬೇಕು ಅನ್ನೋ ಉದ್ದೇಶದಿಂದ ಅನೇಕ ಶಾಲಾ ಕಾಲೇಜುಗಳಲ್ಲಿ ಕೂಡ ಮಕ್ಕಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡೆಗೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗೆ ಕೃಷಿ ಇಲಾಖೆ ಮತ್ತು ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಅನೇಕ ಕಡೆಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು, ಮರ ಗಿಡಗಳನ್ನು ಬೆಳೆಸುವಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಹೀಗೆ ಹಲವಾರು ಕಾರ್ಯಕ್ರಮಗಳ ಒಟ್ಟಿಗೆ ಮತದಾನ ಅಭಿಯಾನದಲ್ಲಿ ಹೆಚ್ಚಿನ ಭಾಗವಹಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ 18 ವರ್ಷ ಏನು ತುಂಬಿರ್ತಕ್ಕಂಥ ಯುವಕ ಯುವತಿಯರಿಗೆ ಮತದಾನದ ಗುರುತಿನ ಚೀಟಿ ಹಾಗೂ ಮತದಾನದ ಜ್ಞಾನವನ್ನು ಹೆಚ್ಚಿನದಾಗಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು. ರಕ್ತದಾನ ಶಿಬಿರಗಳನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು. ವಯಸ್ಕರಿಗೆ ಆ ವೈದ್ಯಕೀಯ ಚಿಕಿತ್ಸಾ ಕಾರ್ಯಕ್ರಮಗಳನ್ನು ಕೂಡ ಅನೇಕ ಕಡೆಗಳಲ್ಲಿ ಮಾಡಿಕೊಂಡಿರ್ತಕ್ಕಂಥ ಕೆಲಸ ಈ ಮಡಿಲು ಸಂಸ್ಥೆ ಮಾಡಿರ್ತಕ್ಕಂಥದ್ದು. ಹಾಗೆಯೇ ಈ ದಿನ ನಿಮ್ಮ ನಗರದಲ್ಲಿ, ನಿಮ್ಮ ಕಾಲೇಜಿನಲ್ಲಿ ಒಂದು ಏನು ಕಾನೂನಿನ ಅರಿವಿಗೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನು ಹಮ್ಮಿಕೊಂಡಿದ್ವಿ. ಈ ಎಲ್ಲ ವಿಚಾರಗಳು ತುಂಬ ಮೌಲ್ಯಯುತವಾಗಿರ್ತಕ್ಕಂಥ, ತುಂಬ ಜ್ಞಾನಯುತವಾಗಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳು ನಮ್ಮೊಟ್ಟಿಗಿದ್ದಾರೆ. ಇವರ ವಿಚಾರಗಳನ್ನು ದಯಮಾಡಿ ತಪ್ಪದೆ ನೀವೆಲ್ಲರೂ ಕೇಳಿ ತಿಳಿದು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂತ ಹೇಳ್ತಾ, ನಾಳಿನ ಭವಿಷ್ಯವನ್ನ ಕಟ್ಟತಕ್ಕಂಥ ವಿದ್ಯಾರ್ಥಿಗಳನ್ನ, ಯುವ ಪೀಳಿಗೆಗಳನ್ನ
ದುಶ್ಚಟಗಳಿಂದ ಮುಕ್ತರನ್ನಾಗಿ ಮಾಡಬೇಕು, ಅವ್ರನ್ನ ಸತ್ಪ್ರಜೆಗಳನ್ನಾಗಿ ಮಾಡಬೇಕು, ಈ ನಾಡಿನ ಶಕ್ತಿಯಾಗಿ ಅವರನ್ನ ರೂಪಿಸ್ಬೇಕು ಅಂತೇಳಿ ನಮ್ಮ ಜೊತೆಗೆ ಈ ಸರ್ಕಾರಿ ಸಂಸ್ಥೆಗಳ ಜೊತೆಗೆ ಖಾಸಗಿ ಸಂಸ್ಥೆಗಳಾಗಿರುವ NGOಗಳು ಮಾಡ್ತಕ್ಕಂಥ ಕಾರ್ಯಗಳು ಕೂಡ ತುಂಬಾ ಪ್ರಶಂಸನೀಯವಾದಂಥದ್ದು. ಸೊ ಆ ನಿಟ್ಟಿನಲ್ಲಿ ನಮ್ಮ ಯುವಕರು, ನನ್ನ ವಿದ್ಯಾರ್ಥಿಗಳೇ ಕೆಲವರು ಇದ್ದಾರೆ ಅಂತೇಳಿ ನನಗೆ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರು. ಮೇಡಮ್, ನಾನು ಆರ್ಟ್ಸ್ ಕಾಲೇಜ್ ಸ್ಟೂಡೆಂಟ್ ಅಂತೇಳಿ ಚಿತ್ರದುರ್ಗ ಆರ್ಟ್ಸ್ ಕಾಲೇಜಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಸೊ ನನ್ನ ಸ್ಟೂಡೆಂಟ್ ಬಂದು ನನ್ನ ಪರಿಚಯ ಮಾಡ್ಕೊಂಡಾಗ ನಿಜವಾಗ್ಲೂ ಕೂಡ ನನಗೂ ಕೂಡ ಖುಷಿ ಆಯ್ತು. ಸೊ ಇಂಥ ಯುವಕರು ಈ ಒಂದು ಖಾಸಗಿ ಸಂಸ್ಥೆಯನ್ನ ಅಥವಾ NGOವನ್ನ ಆಯೋಜನೆ ಮಾಡಿಕೊಂಡು ರಚನಾತ್ಮಕ ಕಾರ್ಯಗಳನ್ನ ಮಾಡೋದ್ರ ಮೂಲಕ ಸಮಾಜವನ್ನ ಸರಿದಾರಿಗೆ ತರುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಪ್ರಶಂಸನೀಯವಾದದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ. ಇದನ್ನ ಪ್ರಯೋಜನವನ್ನ ಪಡ್ಕೊಂಡು ನಿಮ್ಮ ಭವಿಷ್ಯದ ಜೀವನದಲ್ಲಿ ಇದನ್ನ ರೂಢಿಸ್ಕೊಂಡ್ರೆ ಭವಿಷ್ಯದ ಭಾರತೀಯ ಪ್ರಜೆಗಳು ನೀವಾಗ್ರಿ ಅಂತೇಳಿ ಆಶಿಸ್ತಾ ನನ್ನ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ವೇದಿಕೆ ಮೇಲಿರುವಂತಹ ಗೌರವವನ್ನ ಸ್ವೀಕರಿಸಿದಂತಹ ಮಧ್ಯೆ ಸಾಕಷ್ಟು ಟೀಕೆ ಟಿಪ್ಪಣಿಗಳ ಮಧ್ಯೆ ತುಂಬ ಹೃದಯದ ಧನ್ಯವಾದಗಳು. ಈ ವೇದಿಕೆ ವತಿಯಿಂದ ಗೌರವವನ್ನ ಮೇಲಿರುವಂತಹ ಗಣ್ಯರು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಿದ್ದೇನೆ. ಗೌರವವನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿದ್ದಾರೆ. ಹೆಮ್ಮೆಯ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸಿರುವಂತಹ ಒಟ್ಟಾರೆ ಇಂದು ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಭ್ರಮರಂಭ ಮಾತನಾಡಿ, ಇವತ್ತಿನ ಮಕ್ಕಳಿಗೆ ಕಾನೂನಿನ ಜ್ಞಾನ ಬಹಳ ಪ್ರಮುಖ. ಅದರಲ್ಲೂ ಸಮಾಜದ ಮುನ್ನೆಲೆಗೆ ಬರಲಿರುವ ಹೆಣ್ಣು ಮಕ್ಕಳಿಗೆ ಇಂತಹ ಕಾರ್ಯಕ್ರಮಗಳು ಉಪಯುಕ್ತವಾಗಿದೆ ಎಂದು ಈ ಸಂದರ್ಭದಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಇನ್ನು ಈ ವೇಳೆ ಗಣ್ಯಮಾನ್ಯರಿಗೆ ವೇದಿಕೆಯ ವತಿಯಿಂದ ಗೌರವಿಸಿದ್ದು ನೂರಾರು ವಿದ್ಯಾರ್ಥಿಗಳು ಈ ಕಾರ್ಯಾಗಾರದಲ್ಲಿ ಇಂದು ಭಾಗಿಯಾಗಿದ್ದಾರೆ.